ಗದಗ ನಗರದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಸ್ ನಿಲ್ದಾಣದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದೆ. ಇದಕ್ಕೆ ಏನು ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿರುವಂಥ ಹೋಟೆಲ್ ಆಗಿರ್ಬೋದು ಮತ್ತು ಬೀದಿ ವ್ಯಾಪಾರಸ್ಥರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಅವರನ್ನು ಕೇಳೋಣ. ಈಗ ಬಸ್ ನಿಲ್ದಾಣದಲ್ಲಿ ಕ್ಯಾಂಟೀನ್ ಅಂದರೆ ನಿಮ್ಗೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದೀರಾ ಅಂತ? ಸರ್, ಇಲ್ಲೇ ಗದಗ ಪುಟ್ಟರಾಜ್ ಗವಾಯಿ ಬಸ್ ನಿಲ್ದಾಣದೊಳಗೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗ್ತಾ ಇದೆ ಸರ್. ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗೋದ್ರಿಂದ ಇಲ್ಲೇ ಸುತ್ತಮುತ್ತ ವ್ಯಾಪಾರಸ್ಥರು ಸರ್, ಬೀದಿ ವ್ಯಾಪಾರಸ್ಥರು ಅದಾರ, ಅವರೆಲ್ಲರಿಗೂ ಕೂಡ ನಾವುಗಳೆಲ್ಲ ಬಡವರು ಸರ್. ಮತ್ತು ಅದು ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗೋದ್ರಿಂದ ಇಲ್ಲೇ ನಮ್ಮ ವ್ಯಾಪಾರ ಕೊಡ್ತಾಗುತ್ತೆ. ಅದಕ್ಕೆ ನಾವು ಇಂದಿರಾ ಕ್ಯಾಂಟೀನ್ ನಮ್ದು ಇರೋದಿಲ್ಲ, ಆದರೆ ಈ ಬಸ್ ನಿಲ್ದಾಣ ಬೇಡ ಅಂತ ನಮ್ದು ಇರೋದೈತೆ ಸರ್. ಭಾಳಷ್ಟು ನೋಡಿರಿ, 3-4 ವರ್ಷ ಮೊದಲು ಬಸ್ ಸ್ಟ್ಯಾಂಡ್ ಬಂದಾಗಿ ವ್ಯಾಪಾರಸ್ಥರು ನಾವು ಕಂಗಾಲಾಗಿಬಿಟ್ಟಿದ್ವಿ. ಮತ್ತು ಕೊರೋನಾ ಬಂದು ಈ ವ್ಯಾಪಾರ ನಡೆಯತ್ತಪ್ಪ ಅಂತ ಅನ್ನೋದ್ರೊಳಗೆ ಈಗ ಇಂದಿರಾ ಕ್ಯಾಂಟೀನ್ ಅನ್ನೋಂಥದ್ದು ಬಂದರೆ ಇಲ್ಲಿ 5 ರೂಪಾಯಿದಾಗ ಊಟ ಸಿಗುತ್ತೆ ಸರ್. 5 ರೂಪಾಯಿದಾಗ ಊಟ ಸಿಗೋದ್ರಿಂದ ಬಸ್ ನಿಲ್ದಾಣಕ್ಕೆ ಬರುವಂಥ ಪ್ರಯಾಣಿಕರ ನಂಬಿ ನಾವು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಇವತ್ತು ಪ್ರಯಾಣಿಕರನ್ನ ನಂಬಿನೇ ಇವತ್ತು ಇಲ್ಲಿ ಅದು ಅಂಗಡಿ ಬಾಡಿಗೆ ಕಟ್ಟಿ ಇವತ್ತು 4-5 ಮಂದಿ ಕೆಲಸಗಾರ ತೊಗೊಂಡು ಇವತ್ತು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಮತ್ತು ಈಗ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗೋದ್ರಿಂದ ಎಲ್ಲ ಪ್ರಯಾಣಿಕರು ಇಲ್ಲಿ ಇಂದಿರಾ ಕ್ಯಾಂಟೀನ್ ಬಂದು ಟಿಫನ್ ಮಾಡ್ತಾರೆ, ಊಟ ಮಾಡ್ತಾರೆ, ಮತ್ತು ನಮ್ಮ ವ್ಯಾಪಾರ ಹೊರತು ಕುಂದಿರುತ್ತೆ. ಅದಕ್ಕೆ ಇಂದಿರಾ ಕ್ಯಾಂಟೀನ್ ಇಲ್ಲಿ ಮಾಡಬೇಡ್ರಿ ಬಸ್ ಸ್ಟ್ಯಾಂಡ್ ಆದವನೂ ನಮ್ಮದೊಂದು ಆಗ್ರಹ ಐತೆ ಸರ್. ಬಡವರಿಗೆ ಅನುಕೂಲ ಆಗುತ್ತಲ್ಲ ಇಂದಿರಾ ಕ್ಯಾಂಟೀನ್ ಆದರೆ? ಸರ್, ನಾವು ಬಡವರು ಸರ್, ಬಡ್ರಿಗೆ ಅನುಕೂಲ ಆಗುತ್ತೆ ಖರೆ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆದಂಗೆ ಸರ್ ಇದು. ಈಗ ನೀವು ಬಡ್ರಿಗೆ ಅನುಕೂಲ ಮಾಡೋದು ನಮ್ಮದು ಇಂದಿರಾ ಕ್ಯಾಂಟೀನ್ ನಮ್ದು ಇರೋದಿಲ್ಲ ಸರ್. ನಾನು ಮೊದಲು ಹೇಳ್ತೀನಿ, ಇಂದಿರಾ ಕ್ಯಾಂಟೀನ್ ಇರೋದಿಲ್ಲ. ಆದರೆ ಬಸ್ ನಿಲ್ದಾಣದಾಗ ಯಾಕೆ ಮಾಡತ್ತೀರಿ? ಈ ಜಿಲ್ಲಾಸ್ಪತ್ರೆ ಒಳಗೆ ಸಾಕಷ್ಟು ಬೇಡಿಕೆ ಐತೆ ಸರ್. ಅಲ್ಲೇ ಊಟದ್ದು ಭಾಳಷ್ಟು ಕೊರತೆ ಐತಿ. ಅಲ್ಲೇ ಜಿಲ್ಲಾಸ್ಪತ್ರೆ ಒಳಗೆ 95% ಬಡವರು ಬರ್ತಾರೆ ಸರ್. ಅಲ್ಲೇ ರೋಗಿಗಳಿಗೆ ರೋಗಿ ಜೊತೆ ಬರುವಂಥ ಇವರು ಸಂಬಂಧಿಕರಿಗೆ ಅಲ್ಲಿ ನೀವು ಕೇಂದ್ರ ಕ್ಯಾಂಟೀನ್ ಮಾಡಿ ನಮ್ದೇನೂ ಇರೋದಿಲ್ಲ. ಅಲ್ಲಾದ್ರೆ ಉಪಯೋಗ ಆಗುತ್ತೆ. ಇಲ್ಲಿ ಮಾಡೋದ್ರಿಂದ ಪ್ರಯಾಣಿಕರೆಲ್ಲ ಮತ್ತು ಇಲ್ಲಿ ಬಂದುಬಿಟ್ರೆ ಮತ್ತು ನಮ್ಮ ವ್ಯಾಪಾರ 500 ಕುಟುಂಬಗಳು ಬೀದಿಗೆ ಬರ್ತಾವೆ ಸರ್. ಅಂಥ ಒಂದು ಪರಿಸ್ಥಿತಿ ಐತಿ. ಅದಕ್ಕೆ ಇಂದಿರಾ ಕ್ಯಾಂಟೀನ್ ಇಲ್ಲಿ ಮಾಡೋದಕ್ಕೆ ನಮ್ದು ಆಗ್ರಹ ಐತೆ ಸರ್. ಸರ್, ಈಗ ನಿಮ್ದೊಂದು ಕ್ಯಾಂಟೀನ್ ಆಯಿತು, ನೀವು ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದೀರಿ? ಇಲ್ಲಿ ಒಳಗಡೆ ಆದರೆ ಏನು ಸಮಸ್ಯೆ ಆಗುತ್ತೆ? ಈಗ ಸರೌಂಡಿಂಗ್ ಕಮ್ಮಿ ಒಂದು ಇಲ್ಲಿ 200 ಅದಾವ ರೀ. ಹೋಟೆಲ್ ಆಯ್ತು, ವ್ಯಾಗ್ರಿಸ್ ಅಂಗಡಿ ಆಯ್ತು, ದುಡ್ಡು ತಿನ್ನೋರು 200 ಕುಟುಂಬದಾಗ ಒಂದು 500 ಮಂದಿ ಬೀದಿ ಪಾಲ್ ಆಗ್ಬಿಡ್ತಾರೆ. ಇದು ಕ್ಯಾಂಟೀನ್ ಆದ್ರೆ, ಇಂದಿರಾ ಕ್ಯಾಂಟೀನ್ ಆದ್ರೆ ನೀವು ಇದು ಮಾಡೋ ಬದಲು ಬಸ್ ಬಿಡಲಿಲ್ಲ ರೀ ಇಲ್ಲಿ. ಈಗ ಗಡಾದ ಬಸ್ ಇಲ್ಲ, ರೋಣದ ಬಸ್ ಇಲ್ಲ, ಯಾವ ಬಸ್ ಬರೋಂಗಿಲ್ಲ ರೀ ಇಲ್ಲಿ. ನಿಮ್ಗೆ ಮಾಡಬೇಕಂತಂದ್ರೆ ಬಡ್ರ ಬಗ್ಗೆ ಅಷ್ಟು ಇದು ಇತ್ತಂದ್ರೆ ಹೊಸ ಬಸ್ ಸ್ಟ್ಯಾಂಡ್ ಐತಿ, ಜಾಗಾನು ಬೇಕಾದಷ್ಟು ಐತಿ. ನಿಮ್ಗೆ ಅದು ಬೇಡಪ್ಪ ಅಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಹೋಗ್ರಿ, ಮಾಡ್ತೀರಾ? ಹಂಗಂದ್ರೆ ನಮಗೇನಾರ ಪರಿಹಾರ ಕೊಡ್ರಿ. ಈಗ 500 ಮಂದಿ ಬೀದಿ ಪಾಲ್ ಆಗ್ಬಿಡ್ತಾರೆ ಇಲ್ಲಿಕಂದ್ರೆ ನಮ್ಗೇನಾರ ಪರಿಹಾರ ಕೊಡ್ರಿ. ಸರ್ಕಾರಲಿಂದ ಏನು ಇದು ಮಾಡಿರಿ, ನಮಗೂ ಅನುಕೂಲ ಮಾಡಿರಿ, ನೀವು ಅನುಕೂಲ ತೋರಿ. ಈಗ ಇಲ್ಕಂದ್ರೆ ಮಾರ್ಕೆಟ್ ಹಾಕಿ ಎಲ್ಲರ ಜಾಗ ಇದ್ರೆ ಮಾಡಿರಿ. ಇಲ್ಲಿ ಇದು ವಕಾರಿಕಾರ ಕಿಸಿದ್ರೆ ಅಲ್ಲಿ ದೊಡ್ಡ ಜಾಗ ಐತೆ, ಅಲ್ಲಿ ಮಾಡಿರಿ. ಇದು ಸರೌಂಡಿಂಗ್ ಮುಂಚೆಗಿಂತ ನಾವು ಕಮ್ಮಿ ಒಂದು 10 ವರ್ಷ ಆಯ್ತು ರೀ. ಇದು ಬಸ್ ಸ್ಟ್ಯಾಂಡ್ ನಂಬಿ ಬದುಕಂತೀವಿ ನಾವು. ಈಗ ಅದು ಬಸ್ ಸ್ಟ್ಯಾಂಡ್ ನಂಬಿ ಬದುಕಬೇಕು ನಾವು. ಇದು ಒಂದು ನಮ್ದು ಐತ್ರಿ. ಮುಂದೆ ನೀವು ಬೇರೆ ಕಡೆ ಮಾಡ್ಕೊರಿ, ಇಲ್ಲಿ ಬೇಡ. ಇಲ್ಲಿ ಮಾಡಿದ 500 ಕುಟುಂಬಗಳು ಬೀದಿ ಪಾಲ್ ಆಗ್ಬಿಡ್ತಾವೆ. ಸಚಿವರು HK ಪಾಟೀಲ್ ಏನಂತಾರೆ? ಅವ್ರು ಮನೆ ಕೊಟ್ಟಿರಿ, ಅವರು ನೋಡ್ತೀನಿ ಅಂತ ಹೇಳ್ಯಾರ. ಮತ್ತು ಅದ್ರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ರೀ. ಅಂದರೆ ಈಗ ಈ ಹಳೆ ಬಸ್ ಸ್ಟ್ಯಾಂಡ್ ಬಿಟ್ಟು ಹೊಸ ಬಸ್ ಸ್ಟ್ಯಾಂಡ್ ಮಾಡೋಕೆ ಅಭ್ಯಂತರ ಇಲ್ಲ ನಮ್ಗೆ? ಹೊಸ ಬಸ್ ಸ್ಟ್ಯಾಂಡ್ ಮಾಡೋಕೆ ಅಭ್ಯಂತರ ಇಲ್ಲ. ಯಾಕಂದ್ರೆ ಬಸ್ಸು ಜಗ್ ಬಿಡ್ತಾರೆ ರೀ. ಇಲ್ಲಿ ಇರೋ ಈಗ ಬರೀ ಹಳ್ಳಿ ಬಸ್, ಏನು ಬಸ್ಸು ಬರೋಂಗಿಲ್ಲ ರೀ. ಅಂಥ ಏನು ಜನದಟ್ಟನೂ ಇಲ್ಲಿಗೆ ಇಲ್ಲಿ ಮೇನ್ ಇರೋದು ಹೊಸ ಬಸ್ ಸ್ಟ್ಯಾಂಡ್. ಅದು ಬಿಟ್ಟರೆ ನಿಮಗೆ ಬಡ್ರು ಭಾಳ ಮನ್ಸಿಗೆ ಒಂದು ಜಿಲ್ಲಾ ಆಸ್ಪತ್ರೆ ಹೋಗ್ಬೇಕು ನೀವು. ಇಲ್ಲೇನು ಅಂತ ನೀವು ಕ್ರೌಡ್ ಇಲ್ಲ. ಮುಂಚೆಗೆ ವ್ಯಾಪಾರ ಇಲ್ಲ ಅಂತೇಳಿ ಈಗ ಅವಾಗ ಇದಾಗಿವು. ಮತ್ತು ಇದೊಂದು ಮತ್ತೆ ಪೂರ್ತಿ ಬೀದಿ ಪಾಲ. ಸರ್, ಈಗ ನಿಮಗೆ ಯಾಕೆ ವಿರೋಧ? ಇಲ್ಲಿ ಮಾಡಿದ್ರೆ ಏನಾಗ್ತತಿ ಸಮಸ್ಯೆ? ವಿರೋಧ ಏನು ಸಮಸ್ಯೆ ಇಲ್ಲ ರೀ, ಮಾಡೋದಕ್ಕೆ ಉದ್ದೇಶ ಇಲ್ಲ. ಆದರೆ ಇಲ್ಲಿ ಫುಟ್ಪಾತ್ 15-20 ವರ್ಷಲಿದ್ದ ಅವ್ರು ಮಾಡ್ಕೊತ ಬಂದಾರ. ಅಂದಾಗ ನಾವು ಅವ್ರ ಪರಿಸ್ಥಿತಿ ರೀ. ಹೀಗಾಗಿ ಅದಕ್ಕೆ ಇದು ಮಾಡ್ಕೊಂಡು ಹೋಗ್ರಿ. ಈಗ ಸದ್ಯ ಬೇಡಿಕೆ ನೀವು ಬೇರೆ ಕಡೆ ಮಾಡ್ರಿ ಅಂತ. ಬೇರೆ ಕಡೆ ಮಾಡಿ. ಸರ್ಕಾರಿ ದವಾಖಾನೆ ಒಳಗೆ ಸಾಕಷ್ಟು ಪೇಷಂಟ್ ಇರ್ತಾವೆ, ಅದರಿಂದ 4-8 ಮಂದಿ ಇರ್ತಾರೆ. ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಕೈತಿ. ಇಂಥಲ್ಲಿ ಮಾಡಿದ್ರೆ ಇಲ್ಲಿ ಎಲ್ಲರೂ ಬೀದಿ ಪಾಲ್ ಹಾಕಾರ. 15-20 ವರ್ಷಲಿದ್ದಾನೆ ಮಾಡ್ಕೊತ ಬಂದವರು. ಮುಂದೆ ಅವ್ರ ಹಿಂದೆ ಒಂದು 10 ಮಂದಿ ಇರ್ತಾರೆ. ಸಂಸಾರ ನಡೆದೈತ್ರಿ ಅವ್ರದ್ದು. ಅದ್ರ ಸಂಬಂಧ ಇಲ್ಲಿ ಬೇಡ ಅಂತ ಬೇಡ್ಕೊಳಕೋತೀವಿ. ಒಟ್ಟಾರೆ ಹೇಳ್ಬೇಕಂತಂದರೆ ಗದಗನ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಸ್ ನಿಲ್ದಾಣದಲ್ಲಿ ಏನು ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಲಾಗ್ತಾ ಇದೆ. ಇದಕ್ಕೆ ಇಲ್ಲಿಯ ಸ್ಥಳೀಯ ವ್ಯಾಪಾರಸ್ಥರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ವಿರೋಧ ಇಲ್ಲ, ಆದರೆ ಈ ಒಂದು ಜಾಗದಲ್ಲಿ ಬೇಡ, ಹೊರಗಡೆ ಎಲ್ಲಾದರೂ ಮಾಡ್ಕೊಳ್ಳಿ. ಅಂದರೆ ಹೊಸ ಬಸ್ ನಿಲ್ದಾಣ ಆಗಿರ್ಬೋದು ಮತ್ತು ಗದಗ ಜಿಮ್ಸ್ ಆಸ್ಪತ್ರೆ ಆವರಣ ಆಗಿರ್ಬೋದು, ಬೇರೆ ಕಡೆ ಇಂದಿರಾ ಕ್ಯಾಂಟೀನ್ ಮಾಡಿರಿ. ಅದರ ಬಸ್ ನಿಲ್ದಾಣದ ಒಳಗಡೆ ಮಾಡೋದರಿಂದ ಇಲ್ಲಿಯ ವ್ಯಾಪಾರಸ್ಥರಿಗೆ ಬಹಳಷ್ಟು ಹೊಡೆತ ಬೀಳುತ್ತೆ. ಹೀಗಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಇಲ್ಲಿಯ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಆರಂಭ ಮಾಡಬಾರ್ದಂತೇಳಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ನಗರದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಬಸ್ ನಿಲ್ದಾಣದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದೆ. ಇದಕ್ಕೆ ಏನು ಬಸ್ ನಿಲ್ದಾಣದ ಅಕ್ಕಪಕ್ಕದಲ್ಲಿರುವಂಥ ಹೋಟೆಲ್ ಆಗಿರ್ಬೋದು ಮತ್ತು ಬೀದಿ ವ್ಯಾಪಾರಸ್ಥರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸ್ಥಳೀಯರಿದ್ದಾರೆ, ಅವರನ್ನು ಕೇಳೋಣ. ಈಗ ಬಸ್ ನಿಲ್ದಾಣದಲ್ಲಿ ಕ್ಯಾಂಟೀನ್ ಅಂದರೆ ನಿಮ್ಗೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದೀರ ಅಂತ? ಸರ್, ಇಲ್ಲೇ ಗದಗ ಪುಟ್ಟರಾಜ್ ಗವಾಯಿ ಬಸ್ ನಿಲ್ದಾಣದೊಳಗೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗ್ತಾ ಇದೆ ಸರ್.
ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗೋದ್ರಿಂದ ಇಲ್ಲೇ ಸುತ್ತಮುತ್ತ ವ್ಯಾಪಾರಸ್ಥರು ಸರ್, ಬೀದಿ ಬದಿ ವ್ಯಾಪಾರಸ್ಥರು ಅದಾರ, ಅವರೆಲ್ಲರಿಗೂ ಕೂಡ ನಾವುಗಳೆಲ್ಲ ಬಡವರು ಸರ್. ಮತ್ತು ಅದು ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗೋದ್ರಿಂದ ಇಲ್ಲೇ ನಮ್ಮ ವ್ಯಾಪಾರ ಕೊಡ್ತಾಗುತ್ತೆ. ಅದಕ್ಕೆ ನಾವು ಇಂದಿರಾ ಕ್ಯಾಂಟೀನ್ ನಮ್ದು ಇರೋದಿಲ್ಲ, ಆದರೆ ಈ ಬಸ್ ನಿಲ್ದಾಣ ಬೇಡ ಅಂತ ನಮ್ದು ಇರೋದೈತೆ ಸರ್. ಭಾಳಷ್ಟು ನೋಡಿರಿ 3-4 ವರ್ಷ ಮೊದಲು ಬಸ್ ಸ್ಟ್ಯಾಂಡ್ ಬಂದಾಗಿ ವ್ಯಾಪಾರಸ್ಥರು ನಾವು ಕಂಗಾಲಾಗಿಬಿಟ್ಟಿದ್ವಿ. ಮತ್ತು ಕೊರೋನಾ ಬಂದು ಈಗ ವ್ಯಾಪಾರ ನಡೆಯತ್ತಪ್ಪ ಅಂತ ಅನ್ನೋದ್ರೊಳಗೆ ಈಗ ಇಂದಿರಾ ಕ್ಯಾಂಟೀನ್ ಅನ್ನೋಂಥದ್ದು ಬಂದ್ರೆ ಇಲ್ಲಿ 5 ರೂಪಾಯಿದಾಗ ಊಟ ಸಿಗುತ್ತೆ ಸರ್. 5 ರೂಪಾಯಿದಾಗ ಊಟ ಸಿಗೋದ್ರಿಂದ ಬಸ್ ನಿಲ್ದಾಣಕ್ಕೆ ಬರುವಂಥ ಪ್ರಯಾಣಿಕರ ನಂಬಿ ನಾವು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಇವತ್ತು ಪ್ರಯಾಣಿಕರನ್ನ ನಂಬಿನೇ ಇವತ್ತು ಇಲ್ಲಿ ಅದು ಬಾಡಿಗೆ ಕಟ್ಟಿ, ಅಂಗಡಿ ಬಾಡಿಗೆ ಕಟ್ಟಿ ಇವತ್ತು 4-5 ಮಂದಿ ಕೆಲಸಗಾರ ತೊಗೊಂಡು ಇವತ್ತು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಮತ್ತು ಈಗ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗೋದ್ರಿಂದ ಎಲ್ಲ ಪ್ರಯಾಣಿಕರು ಇಲ್ಲಿ ಇಂದಿರಾ ಕ್ಯಾಂಟೀನ್ ಬಂದು ಟಿಫನ್ ಮಾಡ್ತಾರೆ, ಊಟ ಮಾಡ್ತಾರೆ, ಮತ್ತು ನಮ್ಮ ವ್ಯಾಪಾರ ಹೊರತು ಕುಂದಿರುತ್ತೆ. ಅದಕ್ಕೆ ಇಂದಿರಾ ಕ್ಯಾಂಟೀನ್ ಇಲ್ಲಿ ಮಾಡಬೇಡ್ರಿ ಬಸ್ ಸ್ಟ್ಯಾಂಡ್ ಒಳಗೂ ನಮ್ಮದೊಂದು ಆಗ್ರಹ ಐತೆ ಸರ್. ಬಡವರಿಗೆ ಅನುಕೂಲ ಆಗುತ್ತಲ್ಲ ಇಂದಿರಾ ಕ್ಯಾಂಟೀನ್ ಆದರೆ. ಸರ್ ನಾವು ಬಡವರು ಸರ್, ಬಡ್ರಿಗೆ ಅನುಕೂಲ ಆಗುತ್ತೆ ಖರೆ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆದಂಗೆ ಸರ್ ಇದು. ಈಗ ನೀವು ಬಡ್ರಿಗೆ ಅನುಕೂಲ ಮಾಡೋದು ನಮ್ಮದು ಇಂದಿರಾ ಕ್ಯಾಂಟೀನ್ ನಮ್ದು ಇರೋದಿಲ್ಲ ಸರ್. ನಾನು ಮೊದಲು ಹೇಳ್ತೀನಿ ಇಂದಿರಾ ಕ್ಯಾಂಟೀನ್ ಇರೋದಿಲ್ಲ, ಆದರೆ ಬಸ್ ನಿಲ್ದಾಣದಾಗ ಯಾಕೆ ಮಾಡತ್ತೀರಿ? ಈಗ ಜಿಲ್ಲಾಸ್ಪತ್ರೆ ಒಳಗೆ ಸಾಕಷ್ಟು ಬೇಡಿಕೆ ಐತೆ ಸರ್. ಅಲ್ಲೇ ಊಟದ್ದು ಭಾಳಷ್ಟು ಕೊರತೆ ಐತಿ. ಅಲ್ಲೇ ಜಿಲ್ಲಾಸ್ಪತ್ರೆ ಒಳಗೆ 95% ಬಡವರು ಬರ್ತಾರೆ ಸರ್. ಅಲ್ಲೇ ರೋಗಿಗಳಿಗೆ ರೋಗಿ ಜೊತೆ ಬರುವಂಥ ಇವ್ರಿಗೆ ಸಂಬಂಧಿಕರಿಗೆ ಅಲ್ಲಿ ನೀವು ಕೇಂದ್ರ ಕ್ಯಾಂಟೀನ್ ಮಾಡಿ ನಮ್ದೇನೂ ಇರೋದಿಲ್ಲ. ಅಲ್ಲಾದ್ರೆ ಉಪಯೋಗ ಆಗುತ್ತೆ. ಇಲ್ಲಿ ಮಾಡೋದ್ರಿಂದ ಪ್ರಯಾಣಿಕರೆಲ್ಲ ಮತ್ತು ಇಲ್ಲಿ ಬಂದುಬಿಟ್ರೆ ಮತ್ತು ನಮ್ಮ ವ್ಯಾಪಾರ 500 ಕುಟುಂಬಗಳು ಬೀದಿಗೆ ಬರ್ತಾವೆ ಸರ್. ಅಂಥ ಒಂದು ಪರಿಸ್ಥಿತಿ ಐತಿ. ಅದಕ್ಕೆ ಇಂದಿರಾ ಕ್ಯಾಂಟೀನ್ ಇಲ್ಲಿ ಮಾಡೋದಕ್ಕೆ ನಮ್ದು ಆಗ್ರಹ ಐತೆ ಸರ್. ಸರ್, ಈಗ ನಿಮ್ದೊಂದು ಕ್ಯಾಂಟೀನ್ ಆಯಿತು, ನೀವು ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದೀರಿ? ಇಲ್ಲಿ ಒಳಗಡೆ ಆದರೆ ಏನು ಸಮಸ್ಯೆ ಆಗುತ್ತೆ? ಈಗ ಸರೌಂಡಿಂಗ್ ಕಮ್ಮಿ ಒಂದು ಇಲ್ಲಿ 200 ಅದಾವ ರೀ. ಹೋಟೆಲ್ ಆಯ್ತು, ವ್ಯಾಗ್ರಿಸ್ ಅಂಗಡಿ ಆಯ್ತು, ದುಡ್ಡು ತಿನ್ನೋರು 200 ಕುಟುಂಬದಾಗ ಒಂದು 500 ಮಂದಿ ಬೀದಿ ಪಾಲ್ ಆಗ್ಬಿಡ್ತಾರೆ. ಇದು ಕ್ಯಾಂಟೀನ್ ಆದ್ರೆ, ಇಂದಿರಾ ಕ್ಯಾಂಟೀನ್ ಆದ್ರೆ ನೀವು ಇದು ಮಾಡೋ ಬದಲು ಬಸ್ ಬಿಡೋದು ಬಿಡಲಿಲ್ಲ ರೀ ಇಲ್ಲಿ. ಈಗ ಗಡಾದ ಬಸ್ ಇಲ್ಲ, ರೋಣದ ಬಸ್ ಇಲ್ಲ, ಯಾವ ಬಸ್ ಬರೋಂಗಿಲ್ಲ ರೀ ಇಲ್ಲಿ. ನಿಮ್ಗೆ ಮಾಡಬೇಕಂತಂದ್ರೆ ಬಡ್ರ ಬಗ್ಗೆ ಅಷ್ಟು ಇದು ಇತ್ತಂದ್ರೆ ಹೊಸ ಬಸ್ ಸ್ಟ್ಯಾಂಡ್ ಐತಿ, ಜಾಗಾನು ಬೇಕಾದಷ್ಟು ಐತಿ. ನಿಮ್ಗೆ ಅದು ಬೇಡಪ್ಪ ಅಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಹೋಗ್ರಿ, ಮಾಡ್ತೀರಾ? ಹಂಗಂದ್ರೆ ನಮಗೆ ಏನಾರ ಪರಿಹಾರ ಕೊಡ್ರಿ. ಈಗ 500 ಮಂದಿ ಬೀದಿ ಪಾಲ್ ಆಗ್ಬಿಡ್ತಾರೆ ಇಲ್ಲಿಕಂದ್ರೆ ನಮ್ಗೇನಾರ ಪರಿಹಾರ ಕೊಡ್ರಿ. ಸರ್ಕಾರಲಿಂದ ಏನ್ರಿ ಇದು ಮಾಡಿರಿ, ನಮಗೂ ಅನುಕೂಲ ಮಾಡಿರಿ, ನೀವು ಅನುಕೂಲ ತೋರಿ. ಈಗ ಇಲ್ಕಂದ್ರೆ ಮಾರ್ಕೆಟ್ ಹಾಕಿ ಎಲ್ಲರ ಜಾಗ ಇದ್ರೆ ಮಾಡಿರಿ. ಇಲ್ಲಿ ಇದು ವಕಾರಿಕಾರ ಕಿಸಿದ್ರೆ ಅಲ್ಲಿ ದೊಡ್ಡ ಜಾಗ ಐತೆ, ಅಲ್ಲಿ ಮಾಡಿರಿ. ಇದು ಸರೌಂಡಿಂಗ್ ಮುಂಚೆಗಿಂತ ನಾವು ಈಗ ಕಮ್ಮಿ ಒಂದು 10 ವರ್ಷ ಆತ್ರಿ. ಇದು ಬಸ್ ಸ್ಟ್ಯಾಂಡ್ ನಂಬಿ ಬದುಕಂತೀವಿ ನಾವು. ಈಗ ಅದು ಬಸ್ ಸ್ಟ್ಯಾಂಡ್ ನಂಬಿ ಬದುಕಬೇಕು ನಾವು. ಇದು ಒಂದು ನಮ್ದು ಐತ್ರಿ. ಮುಂದೆ ನೀವು ಬೇರೆ ಕಡೆ ಮಾಡ್ಕೊರಿ, ಇಲ್ಲಿ ಬೇಡ. ಇಲ್ಲಿ ಮಾಡಿದ 500 ಕುಟುಂಬಗಳು ಬೀದಿ ಪಾಲ್ ಆಗ್ಬಿಡ್ತಾವೆ. ಸಚಿವರು HK ಪಾಟೀಲ್ ಏನಂತಾರೆ? ಅವ್ರು ಮನೆ ಕೊಟ್ಟಿರಿ, ಅವರು ನೋಡ್ತೀನಿ ಅಂತ ಹೇಳ್ಯಾರ. ಮತ್ತು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ರೀ. ಅಂದರೆ ಈಗ ಈ ಹಳೆ ಬಸ್ ಸ್ಟ್ಯಾಂಡ್ ಬಿಟ್ಟು ಹೊಸ ಬಸ್ ಸ್ಟ್ಯಾಂಡ್ ಮಾಡೋಕೆ ಅಭ್ಯಂತರ ಇಲ್ಲ ನಿಮ್ಗೆ? ಹೊಸ ಬಸ್ ಸ್ಟ್ಯಾಂಡ್ ಮಾಡೋಕೆ ಅಭ್ಯಂತರ ಇಲ್ಲ. ಯಾಕಂದ್ರೆ ಬಸ್ಸು ಜಾಗ ಬಿಡ್ತಾರೆ ರೀ. ಇಲ್ಲಿ ಇರೋ ಈಗ ಬರೀ ಹಳ್ಳಿ ಬಸ್, ಏನು ಬಸ್ಸು ಬರೋಂಗಿಲ್ಲ ರೀ, ಅಂಥ ಏನು ಜನದಟ್ಟನೂ ಇಲ್ಲಿ ಮೇನ್ ಇರೋದು ಹೊಸ ಬಸ್ ಸ್ಟ್ಯಾಂಡ್. ಅದು ಬಿಟ್ಟರೆ ನಿಮಗೆ ಬಡ್ರು ಭಾಳ ಮನಸ್ಸಿಗೆ ಒಂದು ಜಿಲ್ಲಾ ಆಸ್ಪತ್ರೆ ಹೋಗ್ಬೇಕು ನೀವು. ಇಲ್ಲೇನು ಅಂತ ನೀವು ಕ್ರೌಡ್ ಇಲ್ಲ. ಮುಂಚೆಗೆ ವ್ಯಾಪಾರ ಇಲ್ಲ ಅಂತೇಳಿ ಈಗ ಅವಾಗ ಇದಾಗಿವು. ಮತ್ತು ಇದೊಂದು ಮತ್ತೆ ಪೂರ್ತಿ ಬೀದಿ ಪಾಲ. ಸರ್, ಈಗ ನಿಮಗೆ ಯಾಕೆ ವಿರೋಧ? ಇಲ್ಲಿ ಮಾಡಿದ್ರೆ ಏನಾಗ್ತೈತಿ ಸಮಸ್ಯೆ? ವಿರೋಧ ಏನು ಸಮಸ್ಯೆ ಇಲ್ಲ ರೀ, ಮಾಡೋದಕ್ಕೆ ಉದ್ದೇಶ ಇಲ್ಲ. ಆದರೆ ಇಲ್ಲಿ ಫುಟ್ಪಾತ್ 15-20 ವರ್ಷಲಿದ್ದು ಅವ್ರು ಮಾಡ್ಕೊತ ಬಂದಾರ. ಅಂದಾಗ ಅವ್ರ ಪರಿಸ್ಥಿತಿ ರೀ ಹೀಗಾಗಿ ಅದಕ್ಕೆ ಇದು ಮಾಡ್ಕೊಂಡು ಹೋಗ್ರಿ. ಈಗ ಸದ್ಯ ಬೇಡಿಕೆ ನೀವು ಬೇರೆ ಕಡೆ ಮಾಡ್ರಿ ಅಂತ. ಬೇರೆ ಕಡೆ ಮಾಡಿ. ಸರ್ಕಾರ ದವಾಖಾನೆ ಒಳಗೆ ಸಾಕಷ್ಟು ಪೇಷಂಟ್ ಇರ್ತಾವೆ, ಅದರಿಂದ 4-8 ಮಂದಿ ಇರ್ತಾರೆ. ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಕೈತಿ. ಇಂಥಲ್ಲಿ ಮಾಡಿದ್ರೆ ಇಲ್ಲಿ ಎಲ್ಲರೂ ಬೀದಿ ಪಾಲ್ ಹಾಕಾರ. 15-20 ವರ್ಷಲಿದ್ದಾನೆ ಮಾಡ್ಕೊತ ಬಂದವರು. ಮುಂದೆ ಅವ್ರ ಹಿಂದೆ ಒಂದು 10 ಮಂದಿ ಇರ್ತಾರೆ. ಸಂಸಾರ ನಡೆದೈತಿ ರೀ ಅವ್ರದ್ದು. ಅದ್ರ ಸಂಬಂಧ ಇಲ್ಲಿ ಬೇಡ ಅಂತ ಬೇಡ್ಕೊಳಕತ್ತೀವಿ. ಒಟ್ಟಾರೆ ಹೇಳ್ಬೇಕಂತಂದರೆ ಗದಗನ ಪಂಡಿತ್ ಪುಟ್ಟರಾಜ ಗವಾಯಿಗಳ ಬಸ್ ನಿಲ್ದಾಣದಲ್ಲಿ ಏನು ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಲಾಗ್ತಾ ಇದೆ. ಇದಕ್ಕೆ ಇಲ್ಲಿಯ ಸ್ಥಳೀಯ ವ್ಯಾಪಾರಸ್ಥರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ವಿರೋಧ ಇಲ್ಲ, ಆದರೆ ಈ ಒಂದು ಜಾಗದಲ್ಲಿ ಬೇಡ, ಹೊರಗಡೆ ಎಲ್ಲಾದರೂ ಮಾಡ್ಕೊಳ್ಳಿ. ಅಂದರೆ ಹೊಸ ಬಸ್ ನಿಲ್ದಾಣ ಆಗಿರ್ಬೋದು ಮತ್ತು ಗದಗ ಜಿಮ್ಸ್ ಆಸ್ಪತ್ರೆ ಆವರಣ ಆಗಿರ್ಬೋದು, ಬೇರೆ ಕಡೆ ಇಂದಿರಾ ಕ್ಯಾಂಟೀನ್ ಮಾಡಿರಿ. ಅದರ ಬಸ್ ನಿಲ್ದಾಣದ ಒಳಗಡೆ ಮಾಡೋದರಿಂದ ಇಲ್ಲಿಯ ವ್ಯಾಪಾರಸ್ಥರಿಗೆ ಬಹಳಷ್ಟು ಹೊಡೆತ ಬೀಳುತ್ತೆ. ಹೀಗಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಇಲ್ಲಿಯ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಆರಂಭ ಮಾಡಬಾರ್ದಂತೇಳಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.